ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ವಿವಾ ಕನ್ನಡಿಗರು ಜಪಾನಿಂದ. ಈ ವಿಡಿಯೋದಲ್ಲಿ ನಾವು ಜಪಾನ್ನ ಟೋಕ್ಯೋದಲ್ಲಿರೋ ಹನೆದಾ ಏರ್ಪೋರ್ಟ್ನ ತೋರಿಸ್ತೀವಿ. ಟೋಕ್ಯೋ ರೀಜನಲ್ಲಿ 2 ಏರ್ಪೋರ್ಟ್ಗಳು ಬರ್ತವೆ. ಒಂದು ನರಿತಾ ಏರ್ಪೋರ್ಟ್ ಅಂತ, ಇನ್ನೊಂದು ಹನೆದಾ ಏರ್ಪೋರ್ಟ್ ಅಂತ. ನರಿತಾ ಏರ್ಪೋರ್ಟು ಸಿಟಿಯಿಂದ ತುಂಬ ದೂರ ಬರುತ್ತೆ. ಇನ್ನು ಹನೆದಾ ಏರ್ಪೋರ್ಟು ಸಿಟಿಯಿಂದ ಹತ್ರ ಇದೆ. ಒಂದು 30 ಮಿನಿಟ್ಸ್ ಆಗುತ್ತೆ ಸೆಂಟ್ರಲ್ ಟೋಕ್ಯೋಯಿಂದ. ನಾವಿರೋದು ಹನೆದಾ ಏರ್ಪೋರ್ಟ್ ಟರ್ಮಿನಲ್ 3. ಈ ಏರ್ಪೋರ್ಟ್ನ ವಿಶೇಷತೆ ಏನಪ್ಪ ಅಂದರೆ, ಒಂದು 30-40% ಸಮುದ್ರದ ಮೇಲೆ ಕಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ಈ ಏರ್ಪೋರ್ಟ್ ಚೆಕ್-ಇನ್ ಏರಿಯಾನ. ಇಲ್ಲಿ ಚೆಕ್-ಇನ್ ಏರಿಯಾವರೆಗೂ ಟ್ರಾವೆಲರ್ಸ್ ಮಾತ್ರ ಅಲ್ಲದೆ ಪಬ್ಲಿಕ್ ಕೂಡ ಹೋಗ್ಬೋದು. ಎಂಟ್ರಿ ಫೀಸ್ ಏನಿರಲ್ಲ, ರಿಸ್ಟ್ರಿಕ್ಷನ್ ಏನಿರಲ್ಲ. ಏರ್ಪೋರ್ಟ್ ಒಳಗಡೆ ಮತ್ತು ಫ್ಲೈಟ್ನ ಹತ್ರದಿಂದ ನೋಡೋದಕ್ಕೆ ಅಂತ ಒಂದು ಅಬ್ಸರ್ವೇಷನ್ ಡೆಕ್ ಬರುತ್ತೆ. ಅದನ್ನು ಮುಂದೆ ತೋರಿಸ್ತೀವಿ ನಾವು. ನೀವು ಹಾಗೆ ನೋಡ್ತಿರ್ಬೋದು ಒಂದು ವುಡನ್ ಬ್ರಿಡ್ಜ್ನ. ಇಲ್ಲಿ ಈ ವುಡನ್ ಬ್ರಿಡ್ಜ್ ಕೆಳಗಡೆ ಹಂಗೆ ರೆಸ್ಟೋರೆಂಟ್ಗಳು, ಶಾಪಿಂಗ್ ಸ್ಟೋರ್ಗಳು, ಹಾಗೆ ಒಂದು ಸಣ್ಣ ಕಾರಿಂದು ರೇಸಿಂಗ್ ಪಾರ್ಕ್ ಇದೆ ಒಳಗಡೆ. ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಅದು ಒಂಥರ ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ಬ್ರಿಡ್ಜ್ ಮೇಲೆ ರೆಡ್ ಕಲರ್ ಛತ್ರಿ, ಟೇಬಲ್ ಹಾಕಿರ್ತಾರೆ ರೆಸ್ಟ್ ಮಾಡೋದಕ್ಕೆ. ಹಾಗೆ ಅದೇ ಫ್ಲೋರ್ಗಳಲ್ಲಿ ಈ ಥರ ಲೈಟಿಂಗ್ ಲ್ಯಾಂಪ್ಸ್ಗಳೆಲ್ಲ ಹಾಕಿ ಆ ಥರ ಡಿಸೈನ್ ಮಾಡಿರ್ತಾರೆ. ಇವೆಲ್ಲ ನೋಡ್ಬೋದು. ಇಲ್ಲಿ ವುಡನ್ ಸ್ಟ್ರಕ್ಚರ್ಗಳ ರೂಮ್ಗಳ ಟೈಪು ಮತ್ತು ಟೆಂಪಲ್ಗಳ ಟೈಪು ಡಿಸೈನ್ ಮಾಡಿರ್ತಾರೆ. ಹಾಗೆ ಮುಂದೆ ಹೋಗ್ತಾ ಅಬ್ಸರ್ವೇಷನ್ ಡೆಕ್ ಹೋಗೋ ದಾರಿಲಿ ಬೇರೆ ಬೇರೆ ದೇಶದ ಏರೋಪ್ಲೇನ್ಗಳು ಮಾಡೆಲ್ಗಳನ್ನ ಇಟ್ಟಿರ್ತಾರೆ. ನೋಡ್ಬೋದು ನೀವು ಇಲ್ಲಿ. ನೀವು ನೋಡ್ತಾ ಇರ್ಬೋದು, ಇದೇ ಹನೆದಾ ಏರ್ಪೋರ್ಟ್ನ ಅಬ್ಸರ್ವೇಷನ್ ಡೆಕ್ಕು. ಇಲ್ಲಿ ತುಂಬ ಜನ ಬರ್ತಾರೆ. ಅಂದರೆ ತುಂಬ ದೊಡ್ಡದಿದೆ ಏರಿಯಾ ಇದು. ತುಂಬ ಜನ ಇಲ್ಲಿ ಫ್ಲೈಟ್ ಟೇಕ್ ಆಫ್ ಆಗೋದು ನೋಡೋದಕ್ಕೆ, ಲ್ಯಾಂಡಿಂಗ್ ಆಗೋದು ನೋಡೋದಕ್ಕೆ ಬರ್ತಾರೆ. ಹಾಗೆ ಅಬ್ಸರ್ವೇಷನ್ ಡೆಕ್ಗಳಲ್ಲಿ ಬೈನಾಕ್ಯುಲರ್ಸ್ಗಳನ್ನೂ ಇಟ್ಟಿರ್ತಾರೆ. ಬಟ್ ಅದಕ್ಕೆ ಕಾಯಿನ್ ಹಾಕಬೇಕು, ₹100 ಕಾಯಿನ್ ಹಾಕಬೇಕು ನೋಡೋದಕ್ಕೆ, ಅಂದರೆ ವಿಮಾನಗಳನ್ನ ಹತ್ರದಿಂದ ನೋಡೋದಕ್ಕೆ. ಅಬ್ಸರ್ವೇಷನ್ ಡೆಕ್ ಏರಿಯಾನೇ ತುಂಬ ದೊಡ್ಡದಾಗಿದೆ. ಅಂದರೆ ತುಂಬ ಜನ ಬಂದು ನೋಡ್ಬೋದು ಇಲ್ಲಿ. ಹಾಗೆ ಈ ಏರ್ಪೋರ್ಟ್ ಬಂದು ವರ್ಲ್ಡಲ್ಲೇ ಬ್ಯುಸಿಯೆಸ್ಟ್ ಏರ್ಪೋರ್ಟ್ಗಳಲ್ಲಿ ಒಂದು. ಇಲ್ಲಿ ಕಂಟಿನ್ಯೂಸ್ ಆಗಿ 5-10 ನಿಮಿಷದೊಳಗಡೆ ಫ್ಲೈಟ್ಗಳು ಹೋಗ್ತಾನೆ ಇರ್ತವೆ, ಬರ್ತಾನೆ ಇರ್ತವೆ. ಹಾಗೆ ನೀವು ಇಲ್ಲೆಲ್ಲ ನೋಡ್ಬೋದು, ಅಂದರೆ ಲಗೇಜ್ ಎಲ್ಲ ಲೋಡ್ ಮಾಡೋದನ್ನು, ರನ್ವೇವರೆಗೂ ಟ್ಯಾಕ್ಸಿ ಮಾಡೋದನ್ನು. ತುಂಬ ಚೆನ್ನಾಗಿ ಅನಿಸುತ್ತೆ ಹತ್ರದಿಂದ ನೋಡೋದಕ್ಕೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಏರ್ ಇಂಡಿಯಾ ಫ್ಲೈಟ್ನ. ಏರ್ ಇಂಡಿಯಾ ಫ್ಲೈಟ್ ಇಲ್ಲಿ ಒಂದೇ ಇರೋದು. ಯಾಕಂದರೆ ಈ ಏರ್ಪೋರ್ಟಿಂದ ಇಂಡಿಯಾಗೆ ಒಂದೇ ಫ್ಲೈಟ್ ಹೋಗೋದು, ಅಂದರೆ ಡೆಲ್ಲಿಗೆ ಮಾತ್ರ ಡೈರೆಕ್ಟ್ ಫ್ಲೈಟ್ ಇರೋದು. ಇನ್ನು ಇವ್ರದ್ದೇ ಜಪಾನ್ ಏರ್ಲೈನ್ಸ್ ಅಂತ ಬರುತ್ತೆ. ಅದು ಬಿಟ್ಟರೆ ಆಲ್ ನಿಪ್ಪೋನ್ ಏರ್ವೇಸ್ ಅಂತ ಇವ್ರದ್ದೇ ಜಪಾನ್ದು ಮೇನ್ ಏರ್ಲೈನ್ಸ್ಗಳು ಬರ್ತವೆ. ಅವರಿಂದ ಡೆಲ್ಲಿಗೆ ಇಲ್ಲ ಮುಂಬೈಗೆ ಅಷ್ಟೇ ಇದೆ ಫ್ಲೈಟ್ಗಳು. ಏರ್ ಇಂಡಿಯಾ ಡೆಲ್ಲಿಗೆ ಮಾತ್ರ ಇರೋದು. ನೀವು ನೋಡ್ತಾ ಇರ್ಬೋದು ಟ್ಯಾಕ್ಸಿವರೆಗೂ ಹೋಗಿ ಅಲ್ಲಿಂದ ಮುಂದೆ ರನ್ವೇವರೆಗೂ ಮೂವ್ ಆಗೋದನ್ನೆಲ್ಲ. ಈ ಏರ್ಪೋರ್ಟಿಂದ ಜಾಸ್ತಿ ಡೊಮೆಸ್ಟಿಕ್ ಫ್ಲೈಟ್ಗಳು ಹೋಗ್ತವೆ. ಅಂದರೆ ಜಪಾನ್ ಲೋಕಲ್ ಸಿಟೀಸ್ಗಳಿಗೆ ಹೋಗೋದು ಜಾಸ್ತಿ. ಇಲ್ಲಿ ಇಂಟರ್ನ್ಯಾಷನಲ್ ಫ್ಲೈಟ್ಗಳು ಇರುತ್ತೆ. ಕಂಪೇರ್ ಮಾಡಿದರೆ ಡೊಮೆಸ್ಟಿಕ್ ಫ್ಲೈಟ್ಗಳಿಗಿಂತ ಕಡಿಮೆ ಇರುತ್ತೆ. ಇಲ್ಲಿ ಟೋಟಲ್ 4 ರನ್ವೇಗಳಿದ್ದಾವೆ. 2 ಟೇಕ್ ಆಫ್ ಆಗೋದಕ್ಕೆ, 2 ಲ್ಯಾಂಡಿಂಗ್ ಆಗೋದಕ್ಕೆ. ನೀವಿಲ್ಲಿ ನೋಡ್ಬೋದು ಒಂದು ಫ್ಲೈಟ್ ಟೇಕ್ ಆಫ್ ಆಗ್ತಿರೋಣ. ಇದು ಜಪಾನ್ ಏರ್ಲೈನ್ಸು. ಕಂಟಿನ್ಯೂಸ್ ಆಗಿ ಒಂದರಿಂದ ಒಂದು ಹೋಗ್ತಾನೆ ಇರುತ್ತೆ. ಎಷ್ಟೊತ್ತು ನೋಡಿದರೂ ಬೇಜಾರಾಗಲ್ಲ. ಟೈಮ್ ಹೋಗೋದೇ ಗೊತ್ತಾಗಲ್ಲ ಇಲ್ಲಿ ನೋಡ್ತಾನೆ ಇದ್ದರೆ. ಇಲ್ಲಿ ಒಂದು ರನ್ವೇ ಮಾತ್ರ ತೋರಿಸ್ತಾ ಇದ್ದೀವಿ. ಇನ್ನೊಂದು ರನ್ವೇ ಇಲ್ಲಿಂದ ಕಾಣಲ್ಲ, ತುಂಬ ದೂರ ಇದೆ. ಅದು ಬಿಟ್ಟರೆ ಇನ್ನು ಲ್ಯಾಂಡಿಂಗ್ ಆಗೋ ರನ್ವೇಗಳಿದ್ದಾವೆ ಇನ್ನೆರಡು. ಅದು ಒಂದನ್ನು ನೋಡ್ಬೋದು, ಒಂದು ಸ್ವಲ್ಪ ದೂರ ಇದೆ. ಬಟ್ ಟೇಕ್ ಆಫ್ ಆಗೋದು ಇದೊಂದು ರನ್ವೇನ ತುಂಬ ಹತ್ರದಿಂದ ನಾವು ನೋಡ್ಬೋದು. ನೀವು ನೋಡ್ತಾ ಇರ್ಬೋದು ಒಂದು ಫ್ಲೈಟ್ ಲ್ಯಾಂಡಿಂಗ್ ಆಗ್ತಿರೋದನ್ನ. ಒಂದು ಸ್ವಲ್ಪ ದೂರ ಇದೆ ಅದು ಲ್ಯಾಂಡಿಂಗ್ ಆಗೋ ರನ್ವೇ. ಸೊ ನೀವು ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ತುಂಬ ಏರೋಪ್ಲೇನ್ಗಳಿರ್ತವೆ. ಅವನ್ನೆಲ್ಲ ನೋಡ್ತಾ ಇರೋ ಒಂಥರ ಹಕ್ಕಿಗಳು ನೋಡ್ದಂಗೆ ಇರುತ್ತೆ. ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ವೀಡಿಯೋಸ್ಗಳಿಗಾಗಿ ನಮ್ಮ ವಿವಾ ಕನ್ನಡಿಗರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.